ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪರವಾಗಿಲ್ಲ ಕಣೋ, ಚೆನ್ನಾಗೇ ಡ್ಯಾನ್ಸ್ ಮಾಡ್ತೀಯಾ? ಯಾಕೋ ನಿಲ್ಸ್ಬಿಟ್ಟೆ? ಸಾಕಾಯ್ತು. ಸರಿ, ಊಟ ಹಾಕೊಡ್ಲಾ? ಐ ಆಮ್ ನಾಟ್ ಹಂಗ್ರಿ. ಸಮಸ್ಯೆಗಳು ನೂರಾರಿರ್ತವೆ, ಅದಕ್ಕೆ ಪರಿಹಾರ ಕಂಡ್ಕೋಬೇಕು. ಹಸ್ಕೊಂಡಿರ್ತಾರಾ? ಬಗೆಹರಿದಿರುವಂತ ಸಮಸ್ಯೆನೇ ಇದ್ರೆ ಪ್ರಪಂಚದಲ್ಲಿ ಅಂತ ಸಮಸ್ಯೆನೇ ಇಲ್ಲ ಕಣೋ. ಮಾ, ಸುಮ್ಮನೆ ಹೋಗು ಪ್ಲೀಸ್. ನನ್ನ ಹತ್ರ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಿದ್ಯಾ ನೀನು. ಮಗನ ಜೊತೆ ಅಮ್ಮ ಸಮಯ ಕಳೆಯೋದು ಟೈಮ್ ವೇಸ್ಟಾ? ಮಗನ? ಯಾರು? ನಾನಾ? ಈ ಸುಳ್ಳನ್ನ ಸತ್ಯ ಅನ್ಕೊಂಡೆ ನಾನು ಈ ಸ್ಥಿತಿಗೆ ಬಂದಿರೋದು. ನಿನಗೊಂದು ಪ್ರಶ್ನೆ ಕೇಳ್ತೀನಿ, ನಿಜ ಹೇಳ್ತೀಯಾ? ನಾನು ನಿನಗೆ ಬೇಡದೇ ಇರೋ ಮಗ ಅಲ್ವಾ? ಹತ್ತು ಉತ್ತರನ ಮರೆ ಮಚ್ಚೋದು ಬೇಡ ಪ್ಲೀಸ್. ಸಂಜು, ನೀನು ಅಂದ್ರೆ ನನಗೆ ತುಂಬಾ ಪ್ರೀತಿ ಕಣೋ. ಸುಳ್ಳು. ತಾಯಿ ಸುಳ್ಳು ಹೇಳಲ್ಲ ಅಂತಾರೆ, ಆದ್ರೆ ನನ್ನ ತಾಯಿ ಸುಳ್ಳು ಹೇಳ್ತಿದ್ದಾರೆ. ನಿಜ ಹೇಳು, ನನಗಿಂತ ನಿನಗೆ ಆ ಕರ್ಣನೇ ಮುಖ್ಯ ಅಲ್ವಾ? ನೀವಿಬ್ರು ನನಗೆ ಒಂದೇ ಕಣೋ. ಹಾಗಾದ್ರೆ ಹೆತ್ತ ಮಗ ಸಿಕ್ಕ ಮಗ ಇಬ್ರಿಗೂ ಒಂದೇ ಸ್ಥಾನನಾ? ಹೇಳಮ್ಮ, ಯಾಕೆ ಮಾತು ಬರ್ತಿಲ್ವಾ? ತಾಯಿ ಪ್ರೀತಿಲಿ ಭಿನ್ನ ಇಲ್ಲ. ಅದೇ ನಿಜ ಆಗಿದ್ರೆ ಮತ್ ನನ್ ಯಾಕೆ ಹಾಗೆ ಅನಿಸ್ತಿಲ್ಲ? ಹೇಳೋದೆಲ್ಲ ಬರೀ ಸುಳ್ಳು. ಮದುವೆ ಆಗಿ 2 ವರ್ಷ ನಮಗ್ ಮಕ್ಕಳಾಗ್ಲಿಲ್ಲ. ಆಗಲ್ಲ ಅನ್ನೋ ರೀತಿನೇ ಇತ್ತು. ಆವಾಗ ಸಿಕ್ದೋನು ಕರ್ಣ. ನನ್ನನ್ನ ಮೊದಲು ಅಮ್ಮ ಅಂತ ಕರೆದಿತ್ತು ಕರ್ಣ. ನೋಡ್ದವ್ರಿಗೆ ಕರ್ಣನ್ ಬಗ್ಗೆನೆ ನನ್ಗೊಂದ್ ಕೈ ಜಾಸ್ತಿ ಪ್ರೀತಿ ಇದೆ ಅಂತ ಅನ್ಸ್ಬೋದು. ಆದ್ರೆ ನೀನು ಕರ್ಣ ಇಬ್ರು ಒಂದೇ ಕಣೋ. ನನಗದೇ ಇಷ್ಟ ಆಗ್ತಿಲ್ಲ. ನನ್ನ ತಾಯಿಗೆ ನಾನು ಒಬ್ಬನೇ ಮಗ ಆಗಿರ್ಬೇಕು. ನಿಮ್ಗಿರೋದು ಒಬ್ಬನೇ ಮಗ ಅಂತ ಒಪ್ಕೊಳಕ್ ಆಗತ್ತಾ ಆಗಲ್ವಾ? ನಿನಗೆ ಒಬ್ಬನೇ ಮಗ ಅಂತ ಒಪ್ಕೊಳಕ್ ಆಗೋದಿಲ್ಲ, ನನಗೆ ನನ್ನ ತಾಯಿಗೆ 2 ಮಕ್ಕಳು ಅನ್ನೋದನ್ನ ಒಪ್ಕೊಳಕ್ ಆಗೋದಿಲ್ಲ. ಅಲ್ಲೋ, ನಾನು 2ನೇವನು ಅನ್ನೋದನ್ನ ಒಪ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಸೊ ಇದು ಪರಿಹಾರ ಆಗದಿರೋ ಪ್ರಾಬ್ಲಮ್ ತಾನೇ? ನಿನಗೆ ಕರ್ಣ, ಸಂಜು ಇಬ್ರು ಮುಖ್ಯ, ಆದ್ರೆ ನನಗೆ ಈ ಸಂಜುಗೆ ತಾಯಿ ಪ್ರೀತಿ ನನಗೆ ಮಾತ್ರ ಸಿಗ್ಬೇಕು, ಬೇರೆಯವ್ರಿಗಲ್ಲ. ಲವಲ್ಲಿ ಅಲ್ಪ ಸ್ವಲ್ಪ ಉರ್ಸೋದು ಓಕೆ. ಇವ್ರು ಉರಿಯೋ ಬೆಂಕಿಗೆ ತುಪ್ಪ ಅಲ್ಲ ಪೆಟ್ರೋಲೇ ಸುರಿತಿದ್ದಾರೆ. ಇಷ್ಟ ಇಲ್ಲಾಂದ್ರೆ ಕಾರ್ತಿಕ್ ಜೊತೆ ಯಾಕೆ ಊಟಕ್ಕೆ ಹೋಗ್ಬೇಕು? ಕಾರ್ತಿಕ್ ಬರೀ ರಸಮ್ ಅಂತೆ. ನಿಮ್ಗೆ ಹುಷಾರಿಲ್ಲ ಅಂದಾಗ ನನಗೊಂದು ಮಾತು ಹೇಳಿ. ನೀವು ಹುಷಾರಾಗಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರಿಸರ್ಚ್ ಮಾಡಿ ವೆರೈಟಿ ಮೆಡಿಸಿನಲ್ ಫುಡ್ಡು ನಿಮ್ಗೋಸ್ಕರ ಮಾಡ್ಕೊಂಡು ಬರ್ತೀನಿ. ಕಾರ್ತಿಕ್, ಇವಾಗ ನಾನು ನಿಮ್ಮ ಜೊತೆ ಊಟಕ್ಕೆ ಬರೋಕ್ಕಾಗಲ್ಲ. ಏನು ಆಗಲ್ವಾ? ನೀವು ತಾನೇ ಹೊಟ್ಟೆ ಹಸಿವು ಅಂದ್ರಿ. ನೋಡಿ, ಇವಾಗ ನೀವು ಊಟ ಮಾಡಿಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಗ್ಯಾಸ್ಟ್ರಿಕ್ ಆದ್ರೆ ಹೊಟ್ಟೆ ಹಸಿವೆ ಆಗಲ್ಲ. ಕಾರ್ತಿಕ್, ನಂಗೊಂದು ಅರ್ಜೆಂಟ್ ಕೆಲಸ ಇದೆ, ನೀವು ಮುಂದುವರ್ಸಿ. ಅಲ್ಲ ನಿಧಿ ಅವರೇ, ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದಲ್ಲ. ಇದೇ ಟೈಮ್ ಮೆಸೇಜ್ ಬರ್ಬೇಕಾ? ಕಾರ್ತಿಕ್ ಇಷ್ಟ ಇಲ್ಲ ಅಂದ್ರೆ ಅವನ ಜೊತೆ ಊಟಕ್ಕೆ ಹೋಗ್ತಿದ್ದಾರೆ ಅಂದ್ರೆ ನಾನು ಅವನಕ್ಕಿಂತ ದೂರ ಆಗ್ಬಿಟ್ನಾ? ಹಾಗೆಲ್ಲ ಇರಲ್ಲ. ಆದ್ರೂ ಈ ಹೆಣ್ಮಕ್ಳೇ ಸ್ಟ್ರಾಂಗ್ ಅಪ್ಪ. ಮಾತಾಡಿದ್ರು ಗೆಲ್ತಾರೆ, ಮಾತಾಡ್ಲಿಲ್ಲ ಅಂದ್ರೂ ಗೆಲ್ತಾರೆ.
ಡ್ಯಾಡ್, ಬರ್ತಾ ಬರ್ತಾ ರಾಯರ ಕುದುರೆ ಕತ್ತೆ ಆಯ್ತು ಅಂದ ಹಾಗೆ ನಿಮ್ಮ ಘನತೆ, ಗೌರವ, ಸ್ವಾಭಿಮಾನ ಎಲ್ಲ ಅಡಕಿಟ್ಬಿಟ್ರಿ ಅಲ್ವಾ? ಏನು ಹೇಳ್ತಾ ಇದೀಯ? ಏನ್ ನಿನ್ ಮಾತಿನ ಅರ್ಥ? ಓಹೋ, ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕಾ? ಇವತ್ತೇನೋ ದೊಡ್ಡದ ಘನಂದಾರಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಲ್ಲ ಡ್ಯಾಡ್, ಹೋಗಿ ಹೋಗಿ ಆ ನಿಧಿ ಹತ್ರ ಸಾರಿ ಕೇಳಿದಿರಲ್ಲ, ನಿಮಗೆ ಏನು ಅನ್ಸಲ್ವಾ? ಸಾರಿನಾ? ಆ ನಿಧಿ ಹತ್ರನಾ? ಕೇಳಿದ್ರು ಕೇಳಿರ್ಬೋದು. ಮಾಂಸ ತಿಂತಿದ್ದ ಹುಲಿ ಮಠದ ಪ್ರಸಾದದ ರುಚಿ ನೋಡಿ ಬದಲಾಗ್ಬಿಟ್ಟಿದ್ಯಲ್ಲ. ಹುಲಿ ಪ್ರಸಾದ ತಿಂದ್ರು ಒಪ್ಕೋಬಹುದು ಅತ್ತೆ, ಆದ್ರೆ ಅದೇ ಹುಲಿ ಕುರಿ ಮುಂದೆ ಬಾಲ ಮುದ್ರಕೊಂಡು ಕೂತ್ಕೊಂಡ್ರೆ ಅದ್ರ ವಂಶಕ್ಕೆ ಅವಮಾನ. ಅವಮಾನ? ಕೆಟ್ಟತನ ಬಿಟ್ಟು ಒಳ್ಳೆಯವನಾಗೋದನ್ನ ಅವಮಾನ ಅನ್ನೋದಾದ್ರೆ ನನಗದೇ ಸನ್ಮಾನ. ಅಣ್ಣ, ಅವಳ ಹತ್ರ ಯಾಕೆ ಸಾರಿ ಕೇಳ್ದೆ? ಕೇಳಬೇಕು ಅನ್ನಿಸ್ತು, ಕೇಳಿದೆ. ಸ್ಟಾಪ್ ಇಟ್ ಡ್ಯಾಡ್, ನೀವು ಈ ತರ ನಾಟಕ ಆಡಿದ್ರೆ ನಿಮ್ಗೆ ಯಾರು ಅವಾರ್ಡ್ ಕೊಡಲ್ಲ. ಅವಾರ್ಡು, ರಿವಾರ್ಡು ಇವೆಲ್ಲ ತೋರಿಸ್ಕೊಳ್ಳೋಕ್ಕೆ ಕಣೋ. ನನಗೆ ಈ ರೀತಿ ಇರಬೇಕು ಅಂತ ಅನ್ನಿಸ್ತು, ಇದ್ದೀನಿ. ಅದನ್ನ ಪ್ರತಿ ಸಲ ನಿಮಗೆ ಪ್ರೂವ್ ಮಾಡೋದಕ್ಕೆ ನನಗೇನು ಅವಶ್ಯಕತೆ ಇಲ್ಲ. ನಂಬಿದ್ರೆ ನಂಬಿ, ಇಲ್ಲದಿದ್ರೆ ಅನುಮಾನದಿಂದಲೇ ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೋತೀರಾ ಅಷ್ಟೇ. ಕರುಣಾನಿಧಿ ಮಧ್ಯ ಕಲ್ಲು ಹಾಕಕ್ ನೋಡಿದಷ್ಟು ಅದೇ ಕಲ್ಲಿಂದ ಸಂಬಂಧದ ಅರಮನೆ ಕಟ್ತಿದ್ದಾರೆ. ಈ ಅಣ್ಣ ಆ ಅರಮನೆಗೆ ಚಿನ್ನದ ದಾರಿ ಮಾಡಿಸ್ತಿದ್ದಾನೆ. ನಾನು 3 ಹೆಜ್ಜೆ ಇಡೋಷ್ಟ್ರೊಳಗೆ ಇವರು 3 ಮೈಲಿ ಮುಂದೆ ಹೋಗಿರ್ತಾರೆ. ಛೇ, ಯಕಶ್ಚಿತ್ ಇವ್ರುಗಳ ಮುಂದೆ ನಾನ್ ತಲೆ ಬಾಗ್ಬೇಕಾ? ಸರಿ ಸರಿ ಸರಿ, ನಾನು ಆಮೇಲೆ ಮಾತಾಡ್ತೀನಿ. ನನ್ನ ಬಾಯಿ ತುಂಬಾ ಸಿಹಿ ತುಂಬಿಕೊಂಡಿದ್ದೀನಿ. ಅಮ್ಮ, ಬಾಯಲ್ಲಿ ಏನೂ ಇಲ್ಲ. ಯಾಕೆ? ಯಾರ ಹತ್ರ ತಪ್ಸ್ಕೊಳ್ಳೋಕೆ ಸುಳ್ಳು ಹೇಳ್ತಿದ್ಯಾ? ಅಯ್ಯೋ ದಡ್ಡಿ, ನನ್ನ ಬಾಯಿ ತುಂಬಾ ಸಿಹಿ ಮಾತು ತುಂಬಿಕೊಂಡಿದೆ ಅಂತ ನಾನು ಹೇಳಿದ್ದು. ಅದನ್ನ ಮೊದಲು ನಮ್ಮ ಮನೆಯವ್ರಿಗೆ ತಿಳಿಸ್ಬೇಕು. ಸಿಹಿ ಸುದ್ದಿನಾ? ಕರುನಾಡ ಕಣ್ಮಣಿ